ಎಲ್ಲ ನನ್ನ ಪ್ರೀತಿಯ ನಾರಿಮಣಿಗಳಿಗೂ ಶುಭೋದಯ. ಏನಪ್ಪ ಅವ್ರು ಬೆಳಗ್ಗೆ ಏನೋ ಕ್ಲೀನ್ ಮಾಡ್ಕೊಂತ ಅವ್ರ ತಮ್ಮನ್ನ ನೋಡಿಸ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡಿರ್ತಾರೆ. ನಮ್ಮ ಅಣ್ಣ ಲಾರಿ ಡ್ಯೂಟಿ ಹೋಗಿ 8 ದಿವಸ ಆಗಿತ್ತು. ಮನೆಗೆ ಬಂದ್ರು, ಪಾಪ ನಾನ್ ವೆಜ್ ಊಟ ಇರಲಿಲ್ಲ. ಹೊರಗಡೆ ಪರಿಸ್ಥಿತಿ ನಿಮಗೂ ಗೊತ್ತಿರುತ್ತೆ, ಡ್ರೈವರ್ ಪರಿಸ್ಥಿತಿ. ಅದಕ್ಕೆ ಮನೆಗೆ ಬರೋಷ್ಟರಲ್ಲಿ ನಾನ್ ವೆಜ್ ಮಾಡೋಣ ಅಂತ ಮಾಡ್ತಿದ್ವಿ. ನಮ್ಮ ಬೇಬಿನ ಸ್ಕೂಲ್ಗೆ ಬಿಡೋದೆ ಅಷ್ಟರಲ್ಲಿ ಅವಳು ಬೇಜಾರ, ನನ್ನ ಮುಖ ನೋಡಿ ಬೇಜಾರು ಪಡ್ತಿದ್ಲು. ಅಲ್ಲಿಂದ ನಮ್ಮ ಅಣ್ಣಂಗೆ ಮೊನ್ನೆ ತುಮಕೂರಿಂದ ಒಂದು ಗಾಡಿ ತಂದಿದ್ವಿ. ಆ ಗಾಡಿ ನೋಡೋಣ ಅಂತ ನಾನು ನಮ್ಮ ಅಣ್ಣ ಸಮೇತ ಮನೆಗೆ ಹೋದ್ವಿ. ಗಾಡಿ ನೋಡ್ಕೊಂತ ನಮ್ಮ ಅಣ್ಣ ಏನ್ ಕಮೆಂಟ್ ಕೊಡ್ತಾರೆ ಅಂತ ಟೆನ್ಷನ್ ಆಗ್ತಿತ್ತು. ಒಳ್ಳೆ ಕಮೆಂಟ್ ಕೊಟ್ಟರು. ಇನ್ನು ಅಲ್ಲಿಂದ ಗಾಡಿ ಹೊಸಕೋಟೆ ಲೋಡ್ಗೆ ಬಿಟ್ಟಿದ್ವಿ ಲಾರಿ. ಅಲ್ಲಿ ಲೋಡಿಂಗ್ ಇಲ್ಲಾಗಲ್ಲಪ್ಪ, ಇಲ್ಲಿಂದ ಬೂದಿಗೆರೆಗೆ ಬಿಡಬೇಕು ಅಂತಂದ್ರು. ಮತ್ತೆ ಅಲ್ಲಿಂದ ಗಾಡಿ ತಗೊಂಡು ಬೂದಿಗೆರೆ ಹತ್ರ ಗಾಡಿ ಬಿಡೋಣ ಅಂತ ಹೋಗ್ತೀವಿ. ಹೋಗ್ಬೇಕಾದ್ರೆ ನನ್ನ ಬಸ್ಸಲ್ಲಿ ಆಡ್ ಬ್ಲೂ ಬೇಕಿತ್ತು. ಆಡ್ ಬ್ಲೂ ತರೋಣ ಅಂತ ಹಾವಲಹಳ್ಳಿ ಹತ್ರ ಹೋಗಿ ಶೋರೂಮ್ ಹತ್ರ ಆಡ್ ಬ್ಲೂ ತಗೊಂಡು ಒಂದು ಕ್ಯಾನು. ಅಲ್ಲಿಂದ ನಾನು ನನ್ನ ತಮ್ಮ ರಿಟರ್ನು ಬೂದಿಗೆರೆಗೆ ಬರೋಣ ಅಂತ ಬರ್ತಾ ಇದ್ವಿ. ಬೂದಿಗೆರೆ ಕ್ರಾಸಲ್ಲಿ ಯಾವಾಗೂ ಇಷ್ಟು ಜಾಮ್ ಆಗದೆ ಇರೋದಂಥದ್ದು ಇವಾಗ ಈ ಜಾಮ್ ನೋಡಿ ನಮಗೂ ಶಾಕ್ ಆಯಿತು. ಮತ್ತೆ ಅಲ್ಲಿಂದ ಲಾರಿ ಹತ್ರ ಹೋದ್ವಿ. ಲಾರಿ ನಮ್ಮ ಅಣ್ಣ ಅಲ್ಲಿ ನಿಲ್ಸಿದ್ವು. ಮತ್ತೆ ಅಲ್ಲಿಂದ ರಿಟರ್ನ್ ಮನೆ ಕಡೆ ಬರ್ತಾ ಇದ್ರೆ ಫುಲ್ ಮಳೆ. ಆ ಮಳೆಯಲ್ಲಿ ಚಳಿ ಆಗ್ತಿತ್ತು. ಹಂಗೆ ಚಕ್ಲಿ ತಿನ್ಕೊಂತ ಜರ್ನಿ ಮಾಡಕ್ ಚೆನ್ನಾಗಿರುತ್ತೆ ಅಂತ ಚಕ್ಲಿ ತಗೊಂಡ್ವಿ. ಅಲ್ಲಿಂದ ಇನ್ನೇನು ಮನೆ ಕಡೆ ನಮ್ಮ ಊರ ಹತ್ರ ಬಂದ್ವಿ. ಅಲ್ಲೂ ಮಳೆ ಬೀಳ್ತಾ ಇತ್ತು. ಮಳೆ ಬೀಳ್ತಾ ಇದ್ರು ಪರವಾಗಿಲ್ಲ, ಅಲ್ಲೂ ಹೊಲ ಹೋಗ್ತಾ ಇದೆ ಅಂತ ಬೇಜಾರಾಗ್ತಾ ಇತ್ತು. ಆದ್ರೂ ಏನೋ ಮಳೆರಾಯ ಕರುಣೆ ತೋರಿಸ್ತಾ. ಅಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ಮಕ್ಕಳು ನೋಡಿ ತುಂಬಾ ಖುಷಿ ಆಯ್ತು. ಮಕ್ಕಳನ್ನ ಹಂಗೆ ಆಟ ಆಡ್ಸ್ಕೊಳ್ತಾ ಇನ್ನೇನು ಊಟ ಬಿಸಿ ರೆಡಿ ಆಗಿತ್ತು. ಬೆಳಿಗ್ಗೆ ಕ್ಲೀನ್ ಮಾಡಿಟ್ಟು ಹೋಗಿದ್ವಿ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ಕೊಂತ ಇವತ್ತಿನ ಕತೆ ಮುಗೀತು. ಇನ್ನೇನಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.